ಕಷ್ಟದಿಂದ ಬೆಳೆದು ಬಂದು ಇವತ್ತು UPSC ಕ್ರ್ಯಾಕ್ ಮಾಡಿ 554ನೇ ರ್ಯಾಂಕ್ ಪಡೆದುಕೊಂಡ್ರು ಕೂಡ ಒಂದು ಸ್ವಲ್ಪ ಹಮ್ಮು ಬಿಮ್ಮು ಕಾಣಿಸ್ತಾ ಇಲ್ಲ ಧನಂಜಯ್ ಅವರ ಹತ್ರ. ಇಲ್ಲ, ನಾನು ಬಡವರ ಪರವಾಗಿ ನಿಂತ್ಕೊಳ್ಬೇಕು, ವ್ಯವಸ್ಥೆಯನ್ನು ಸರಿ ಮಾಡಬೇಕು, ನಾನು ಕೂಡ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲೇ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ. ನೋಡೋಣ ಅವ್ರ ರಿಸಲ್ಟ್ ನೋಡಿದಾಗ ಅವ್ರಿಗೆ ಹೇಳಿಕೊಟ್ಟು ಕಲಿಸಿಕೊಟ್ಟ ಶಿಕ್ಷಕರ ರಿಯಾಕ್ಷನ್ ಹೆಂಗಿತ್ತು ಅನ್ನೋದನ್ನು ಕೂಡ ಅವ್ರ ಹತ್ರ ಮಾತಾಡಿಸ್ಬೇಕು ನಾನು. ಯಾರೆಲ್ಲ ವಿಶ್ ಮಾಡಿದ್ರು, ಯಾರೆಲ್ಲ ಭೇಟಿ ಆದ್ರು, ಹೆಂಗಿತ್ತು ಆ ಸಂಭ್ರಮ, ಅವ್ರನ್ನ ಮಾತನಾಡ್ಸೋದಕ್ಕೆ ತುಂಬಾ ಇದೆ ಅಂತ ಹೇಳ್ತಾ ಇದ್ವಿ. ತಂದೆ ತಾಯಿ ರಿಯಾಕ್ಷನ್ ಕೇಳಿದ್ವಿ, ಬಟ್ ನನಗೆ ಅನ್ಸೋದು ಗುರುಗಳ ರಿಯಾಕ್ಷನ್ ಹೆಂಗಿತ್ತು ಅಂತ. ನಿಮಗೆ ಚಿಕ್ಕ ವಯಸ್ಸಿನಿಂದ ತಿದ್ದಿ ತೀಡಿ ನಿಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದ್ರೆ ಶಿಕ್ಷಕರ ಪಾತ್ರ ಬಹುದೊಡ್ಡದು ಅಂತ. ಅವರ ರಿಯಾಕ್ಷನ್ ಹೆಂಗಿತ್ತು UPSC ಪಾಸ್ ಮಾಡಿದ್ದೀರಿ ಅಂದಾಗ? ಇಲ್ಲ ಮ್ಯಾಮ್, ಪ್ರತಿ ಶಿಕ್ಷಕರು ಕೂಡ ತುಂಬ ಖುಷಿಪಟ್ಟರು. ಹಲವಾರು ಜನ ಫೋನ್ ಮಾಡಿದ್ರು, ಅವರೇ ಫೋನ್ ಮಾಡಿದ್ರು. ನಮ್ಮ ಸ್ಕೂಲಿಂದನೂ ಕೂಡ ನನಗೆ ಅದೃಷ್ಟ ಏನು ಅಂದರೆ ಉತ್ತಮವಾದ ಶಿಕ್ಷಕರು ಸಿಕ್ಕಿದ್ದಾರೆ ಮ್ಯಾಮ್. ಪ್ರತಿಯೊಬ್ಬರು ಕೂಡ ತುಂಬ ಅದ್ಭುತವಾದ ಶಿಕ್ಷಕರು ನನಗೆ. ನಮ್ಮ HM ಅಪ್ಪಾಜಿಗೌಡರು ಅಂತ ಪ್ರೈಮರಿ ಸ್ಕೂಲಲ್ಲಿ, ಅದಾದಮೇಲೆ ನಮಗೆ ದೇವರಾಜ್ ಸರ್, ಹೇಮಲತಾ ಮ್ಯಾಮ್ ಅಂತ, ಗಂಗಾಮಣಿ ಮ್ಯಾಮು, ಫರೀದಾ ಬಾನು ಮ್ಯಾಮು, ಇವರೆಲ್ಲ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ನಮಗೆ ಹೇಳ್ಕೊಟ್ಟಂಥವ್ರು. ಇನ್ನು ಹೈಸ್ಕೂಲ್ ಅಂತ ಬಂತು ಅಂದರೆ ಸುನೀತಾ ಮ್ಯಾಮ್ ಅಂತ ವಿಜ್ಞಾನ, AF ಮ್ಯಾಮು ಗಣಿತ ಟೀಚರು. ನನ್ನ ಮಗ ನೀನು ಅಂತ ಹೇಳ್ತಿದ್ರು ಅವ್ರು ಯಾವಾಗಲೂ ಕೂಡ. ನನ್ನ ಮಗ ನೀನು ಚೆನ್ನಾಗಿ ಓದಬೇಕು ಅಂತ. ನಮ್ಮ ಇಂಗ್ಲೀಷ್ ಟೀಚರ್ಗಳು ಇಬ್ಬರಿದ್ರು, ಒಬ್ಬರು ಮಾಲ್ತೇಶ್ ಸರ್ ಅಂತ, ಇನ್ನೊಬ್ಬರು ಈಶ್ವರ್ ಸರ್ ಅಂತ. ಪಾಪ ಅವ್ರು ಕಮೆಂಟು ಕೂಡ ಮಾಡಿದ್ದಾರೆ, ನಾನು ಅವ್ರ ಟೀಚರ್ ಅಂತ. ಸೊ ಅಂಥ ಮಹಾನ್ ವ್ಯಕ್ತಿಗಳ ಹತ್ರ ಕಲ್ತಿದ್ದೀನಿ ಮ್ಯಾಮ್. ನಮ್ಮ PT ಸರ್, ರವಿ ಸರ್ ಅಂತ, ಅವರೆಲ್ಲ ನಮಗೆ ತುಂಬ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ನಮಗೆ ಹಲವಾರು ಜನ ಡಿಗ್ರಿಯಲ್ಲೂ ಕೂಡ ಅಷ್ಟೇ, ನಮ್ಮ ವೀರೇಶ್ ಸರ್ ಅಂತ, ನಂದೀಶ್ ಸರ್ ಅಂತ, ಪುನೀತ್ ಸರು, ಮಂಜುನಾಥ್ ಸರ್, ಇವರೆಲ್ಲ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಾನು ತುಂಬ ನೆನಪಿಸ್ಕೊಳ್ಬೇಕಾಗಿರುವಂಥ ಟೀಚರ್ ಅಂದರೆ ರಮ್ಯಾ ಮ್ಯಾಮ್ ಅಂತ, ನಮ್ಮ PUCಯಲ್ಲಿ ಟೀಚರು. ಶೀ ಇಸ್ ಲೈಕ್ ಅ ಸೆಕೆಂಡ್ ಮದರ್, ನನಗೆ ಎರಡನೇ ತಾಯಿ ಇದ್ದಂಗೆ ಅವರು. ಸೊ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡೋರು. ನಾನು PUCಗೆ ಹೋದಾಗ ನನಗೆ ಇಂಗ್ಲೀಷ್ ತುಂಬ ಕಷ್ಟ ಆಗ್ತಿತ್ತು ಕನ್ನಡದಿಂದ ಹೋದಾಗ, ಮತ್ತು ಸೈನ್ಸ್ ಎಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು. ಆ ಸ್ಕೂಲಲ್ಲೆಲ್ಲ ಒಂದು ಒಳ್ಳೆ ರ್ಯಾಂಕೇ ಬಂದಿತ್ತು, 85% ಇತ್ತು. ಬಟ್ PUCಗೆ ಹೋದಾಗ ಕಂಪ್ಲೀಟ್ಲಿ ಇಂಗ್ಲೀಷ್ ಇತ್ತು. ನಾವು PU ಅಕಾಡೆಮಿ. ಸೊ ಏನಕ್ಕೆ ಅವನು ಇಂಗ್ಲೀಷ್ ಕಲೀಲಿ ಅಂತ ಹುಡುಗರು, ಬಟ್ ನನಗೆ ಅದು ಅರ್ಥ ಆಗ್ತಿರಲಿಲ್ಲ. ಇವ್ರು ಇಂಗ್ಲೀಷ್ ಟೀಚರು ಎಷ್ಟು ನನ್ನ ಅವ್ರ ಮಗನ ರೀತಿ ನನಗೆ ಹೇಳ್ಕೊಟ್ಟಿದ್ದಾರೆ. ಅಷ್ಟು ನನ್ನಲ್ಲಿ ಏನೇನು ಕಲ್ಚರಲ್ ಆ್ಯಕ್ಟಿವಿಟಿಗಳಿದ್ದೋ, ಕವನ ಬರೆಯುವಂಥದ್ದಾಗ್ಬೋದು, ನಾಟಕ ಮಾಡಿಸೋಂಥದ್ದು, ನನ್ನನ್ನು ಡೈರೆಕ್ಟರ್ ಅಂತ ಕರೀತಿದ್ರು. ಸೊ ಆಲ್ರೌಂಡರ್ ಅಂತ ಕರೀತಿದ್ರು. ಅಷ್ಟು ಪ್ರೀತಿ ಡೈರೆಕ್ಟರ್ ಅಂತ ಕರೀತಿದ್ರು. ನಾನು ನಾಟಕಗಳನ್ನೆಲ್ಲ ಡೈರೆಕ್ಷನ್ ಮಾಡಿಸ್ತಿದ್ದೆ, ನಾನು ಚಿಕ್ಕ ವಯಸ್ಸಿಂದ ಮಾಡಿಸ್ತಿದ್ದೆ. ಹೌದು, ಫಿಲ್ಮ್ ಡೈರೆಕ್ಷನ್ ಅಲ್ಲೆಲ್ಲ ತುಂಬಾ ಆಸೆ ಇತ್ತು. ಬಟ್ ಈ ಕಡೆ ಬಂದು ಅಲ್ಲ, ಈಗ ಇವ್ರ ಸಾಧನೆನೇ ಒಂದು ಸಿನಿಮಾ ಆಗ್ಬೋದು ಅಂತ ಒಂದು ಸಿನಿಮಾ. ಅವರೇ ಆ ರೀತಿ ಸ್ಫೂರ್ತಿ ತುಂಬಿದವರು ಮ್ಯಾಮ್, ನಮ್ಮ ರಮ್ಯಾ ಟೀಚರು. ಸೊ ಇವರೆಲ್ಲ ತುಂಬಾ ನನಗೆ ಸಹಾಯ ಮಾಡಿದ್ದಾರೆ. ಮತ್ತೆ ನನ್ನಲ್ಲಿರುವಂಥ ಹಲವಾರು ಗುಣಗಳನ್ನ ನನಗೆ ತೋರಿಸ್ಕೊಟ್ಟಂಥವ್ರು ಅವರು. ಸೊ ಅವ್ರಿಗೆ ಯಾವತ್ತೂ ಕೂಡ ನಾನು ಚಿರಋಣಿಯಾಗಿರ್ಬೇಕು. ಮನೆಯೇ ಮೊದಲ ಪಾಠಶಾಲೆ ಅಂತೀವಿ, ತದನಂತರದಲ್ಲಿ ನಮಗೆ ಸಿಗೋರೆ ಗುರುಗಳು. ಒಂದು ಒಳ್ಳೆಯ ಮಾರ್ಗದರ್ಶನ ತೋರೋರು, ನಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೊಂದು ವೇದಿಕೆ ಕಲ್ಪಿಸೋರು. ಸೊ ಅವ್ರು ಖುಷಿ ಪಡೋದಿದೆಯಲ್ಲ, ಅವ್ರು ಹೆಮ್ಮೆ ಪಡೋದಿದೆಯಲ್ಲ ನಮ್ಮ ಬಗ್ಗೆ, ಅದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ ಅಂತ. ಸೊ ಅವ್ರು ಆ ಸಾರ್ಥಕ ಭಾವವನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಯಾರೊಬ್ರು ಮ್ಯಾಮ್ ಮಾತಾಡಿದ್ರ ಬಗ್ಗೆ ಹೇಳ್ತಾ ಇದ್ರು, ಏನ್ ಹೇಳಿದ್ರು? ಅವ್ರು ಭಾವುಕರಾಗ್ಬಿಟ್ರ? ಭಾವುಕರಾಗಿ ಹತ್ಕೊಂಡೆ ಮಾತಾಡಿದ್ದಾರೆ ಮ್ಯಾಮ್. ಮದರ್ ಅಂತ ಬೇರೆ ಹೇಳ್ತಾ ಇದ್ರು. 2 ನಿಮಿಷನೂ ಕೂಡ ಅವ್ರು ಹೇಳಿದ್ರು, ನನಗೊಬ್ಬ ಮಗ ಇದ್ದಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ಅವರು ಶೀಸ್ ಅ ಸಿಂಗಲ್ ಪೇರೆಂಟ್, ಅಷ್ಟು ಕಷ್ಟಪಟ್ಟು ಅವ್ರ ಮಗಳನ್ನ ಸಾಕ್ತಿದ್ರು. ಸೊ ಅವರು ಕೂಡ ಒಂದು ರೀತಿ ಮ್ಯೂಸಿಕ್ ಟೀಚರ್ ಆಗಿದ್ರು. ಈ ರೀತಿ ಇದ್ದಂಥವ್ರು ನನ್ನ ಕಂಡ್ರೆ ತುಂಬಾ ಇಷ್ಟ ಅವ್ರಿಗೆ. ಸೊ ಅವ್ರು ಹತ್ಕೊಂಡು ಮಾತಾಡಿದಾಗ 2 ನಿಮಿಷ ನನಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಸೊ ಸಂಪೂರ್ಣವಾಗಿ ಅವರು ಅಷ್ಟು ಎಕ್ಸ್ಪ್ರೆಸ್ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಮಗು, ನಿನ್ನ ಮುಂದೆ ನಾನು ಬಂದು ಸೆಲ್ಯೂಟ್ ಹೊಡಿಬೇಕು, ನಿನ್ನ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದಾಗ, ಸೊ ನಾನೇ ಬರ್ತೀನಿ ಮ್ಯಾಮ್ ಅಂತ ಹೇಳೋಷ್ಟು ಖುಷಿ ಆಯ್ತು ನನಗೆ. ಅವ್ರನ್ನ ಹೋಗಿ ಮೀಟ್ ಮಾಡಬೇಕು. ನಾನು ಶುಕ್ರವಾರ ಹೋಗ್ತಿದ್ದೀನಿ ಮ್ಯಾಮ್ ಮೈಸೂರಿಗೆ, ಅವ್ರ ಮನೆಗೆ ಹೋಗ್ಬೇಕು ಅಂತ, ಅವ್ರನ್ನ ಮೀಟ್ ಮಾಡಬೇಕು ಅಂತ. ಫಸ್ಟ್ ಅವ್ರನ್ನ ಮೀಟ್ ಮಾಡಿ ಆಶೀರ್ವಾದ ತಗೊಳ್ಬೇಕು. ಸೊ ಅಷ್ಟು ಖುಷಿ ಪಟ್ಟರು ಅವರು. ತುಂಬ ಅದ್ಭುತ. ಓಕೆ, ಈಗ ನಿಮ್ಮದೇ ಹಾದಿಯಲ್ಲಿ ನಾವು ಕೂಡ ಕಷ್ಟಪಡ್ತಾ ಇದ್ವಿ, ಪದೇ UPSC ಎಕ್ಸಾಮ್ಗಳನ್ನು ಬರೀತಿದ್ವಿ, ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಂಡವ್ರು ತುಂಬ ಜನ, ಕನಸನ್ನು ಅರ್ಧಕ್ಕೆ ಕೈ ಬಿಟ್ಟವ್ರು ತುಂಬ ಜನ, ಇನ್ಯಾವುದೋ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಅಲ್ಲದೆ ಇರೋದದು. ಆ ರೀತಿ ಕೈ ಚೆಲ್ಲಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಇಲ್ಲ ಮ್ಯಾಮ್, ನಾನು ಹೇಳೋದೇನು ಅಂದರೆ ಸತತವಾಗಿ ಪ್ರಯತ್ನ ಪಡಲೇಬೇಕು, ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಲೇಬೇಕು. ಸೊ UPSC ಅಂದರೆ ಇಟ್ಸ್ ಅ ಗೇಮ್ ಆಫ್ ವೇರಿಯೇಬಲ್ಸ್ ಅಂತ. ವೇರಿಯೇಬಲ್ಸ್ ಅಂದರೆ ಹಲವಾರು ಸಬ್ಜೆಕ್ಟ್ಗಳಿದೆ, 17ರಿಂದ 19 ಸಬ್ಜೆಕ್ಟ್ಗಳು. ಈ 19 ಸಬ್ಜೆಕ್ಟ್ಗಳಲ್ಲಿ ನಾವು ಸಂಪೂರ್ಣವಾಗಿ ಎಲ್ಲ ಸಬ್ಜೆಕ್ಟು ಕೂಡಿ ಬರಬೇಕು, ಎಲ್ಲ ಪೇಪರಲ್ಲೂ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದರೆ ಟೈಮ್ ಬೇಕಾಗುತ್ತೆ. ಸೊ ನಮಗೆ ಸಣ್ಣ ಮಿಸ್ಟೇಕ್ಗಳು ನಮ್ಮಿಂದನೇ ಹಲವಾರು ಮಿಸ್ಟೇಕ್ಸ್ಗಳಾಗಿರುತ್ತೆ. ನಮ್ಗೆ ಗೊತ್ತಿರಲ್ಲ, ನಾವು ಲಕ್ಕೋ ಅಥವಾ ಬೇರೆ ಏನೋ ಕರಪ್ಷನ್ ಇದೆ ಅದು ಇದು ಅಂತ ಹೇಳ್ಕೊಂಡು ಮಾತಾಡಿರ್ತೀವಿ ಹೊರತು ನಮ್ಮಿಂದನೂ ಹಲವಾರು ಮಿಸ್ಟೇಕ್ಸ್ಗಳಾಗಿರುತ್ತೆ. ಅದರಿಂದ ಏನಾದರೂ ಮಿಸ್ಟೇಕ್ಸ್ಗಳಾದರೆ ಓಕೆ, ಬಟ್ ನಮ್ಮಿಂದ ಮಿಸ್ಟೇಕ್ಸ್ ಆದರೆ ಅದು ತಪ್ಪು. ನಾನು ಅದನ್ನೇ ಮ್ಯಾಮ್ ನನ್ನ ಸ್ಟೂಡೆಂಟ್ಸ್ಗೂ ಅದನ್ನೇ ಹೇಳೋಂಥದ್ದು, ನಮ್ಮ ಎಂಡಿಂದ ಮಿಸ್ಟೇಕ್ ಆಗಬಾರ್ದು. ಆ ಕಡೆಯಿಂದ ಏನಾದರೂ ಆಗಲಿ,
ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಅಟ್ಲೀಸ್ಟ್ ನಾನು ಪ್ರಯತ್ನ ಪಟ್ಟರು ಕೂಡ 100% ಪ್ರಯತ್ನ ಪಟ್ಟೆ ಅನ್ನುವಂತಹ ಒಂದು ನಂಬಿಕೆ ಏನಾದರೂ ಇರಬೇಕು. ಮತ್ತೆ ಸಾಧಿಸಬೇಕು ಅಂದರೆ ಆ ಛಲ ಅಂತೂ ಇರಲೇಬೇಕು. ಅರ್ಧದಲ್ಲಿ ಬಿಟ್ಟ ತಕ್ಷಣ ನಮ್ಗೆ ಏನಾಗ್ತಾ ಬರುತ್ತೆ ಅಂದರೆ ಜೀವನ ಪೂರ್ತಿ ಒಂದು ರಿಗ್ರೆಟ್ ಇದ್ದೇ ಇರುತ್ತೆ. ಸೊ ನಾನು ಫೇಲ್ಯೂರ್ ಆಗಿ ವಾಪಸ್ ಬಂದೆ ಅಂತ ಅದಾಗಬಾರ್ದು ಅಂದರೆ ಸತತವಾಗಿ ಪ್ರಯತ್ನ ಪಡಲೇಬೇಕು. ಕೆಲವರು ಹೇಳ್ತಾರೆ ಬೆಳಗ್ಗೆಯಿಂದ ರಾತ್ರಿ ತನಕ ಓದ್ತೀನಿ, ರಾತ್ರಿ ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ಕಂಟಿನ್ಯೂಸ್ ಓದಿದ್ರು ಕೂಡ ನನ್ನಿಂದ ಸಾಧ್ಯ ಆಗಲಿಲ್ಲ ಅಂತ. ಎಷ್ಟು ಸ್ಟಡಿ ಮಾಡಿದ್ರೆ ಒಳ್ಳೇದು? ಹಿಂಗೆ ಇಡೀ ದಿನ ನೀವು ಬುಕ್ ಮುಂದೆನೇ ಕೂತ್ಕೊಳ್ಬೇಕು, ಆ ರೀತಿ ಪ್ರಿಪ್ರೇಷನ್ನೇ ಅಗತ್ಯ ಇದೆಯಾ UPSCಗೆ ಹೇಗೆ ಅಂತ? ಅಂದರೆ ಮ್ಯಾಮ್ UPSCಯಲ್ಲಿ ನಮಗೆ ಏನು ಓದ್ತೀವಿ ಅನ್ನೋದ್ರ ಜೊತೆಗೆ ಏನು ಓದಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಏನಕ್ಕೆ ಅಂದರೆ UPSCಯಲ್ಲಿ ಮಾರ್ಕೆಟು ಸಿಕ್ಕಾಪಟ್ಟೆ ಫ್ಲಡ್ ಆಗೋಗಿದೆ ರಿಸೋರ್ಸ್ಗಳಿಂದ. ಹಲವಾರು ರಿಸೋರ್ಸ್ಗಳಿದೆ, ಹಲವಾರು ಪುಸ್ತಕಗಳಿದೆ. ಅದರಲ್ಲಿ ಉತ್ತಮ ಯಾವುದು ಅನ್ನೋಂಥದ್ದು ಗೊತ್ತಿಲ್ಲ. ಎಷ್ಟೋ ಜನ ಮೆಂಟರ್ಸ್ಗಳಂತ ಬರ್ತಾರೆ, ಅವರಲ್ಲಿ ಯಾರು ಕ್ವಾಲಿಫೈ ಇರ್ತಾರೆ, ಕ್ರೆಡಿಬಲ್ ಇರ್ತಾರೆ ಅನ್ನೋದು ಗೊತ್ತಿರಲ್ಲ. ಅದನ್ನೆಲ್ಲ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಪ್ರಿಪೇರ್ ಆಗಬೇಕಾಗುತ್ತೆ. ಇಲ್ಲ ಅಂದರೆ ಅದೇ ಮಿಸ್ಟೇಕ್ ಆಗುವಂಥದ್ದು ಮ್ಯಾಮ್. ಈಗ ಫಾರ್ ಎಕ್ಸಾಂಪಲ್ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನು ಟ್ರಸ್ಟ್ ಮಾಡಿದಾಗ ಅಥವಾ ಯಾವುದೋ ಒಂದು ಯಾವುದನ್ನ ರಿಸೋರ್ಸನ್ನು ಟ್ರಸ್ಟ್ ಮಾಡಿದಾಗ ಅದು ಎಫಿಷಿಯೆಂಟ್ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಆ ಎಫಿಷಿಯೆಂಟ್ ಇರೋಂಥದ್ದನ್ನ ಟ್ರಸ್ಟ್ ಮಾಡದೇ ಇದ್ದಾಗ ನಮ್ಮ ಮಿಸ್ಟೇಕ್ಸ್ಗಳೇ ಆಗಿರುತ್ತವೆಲ್ಲ. ಸೊ ಅವನ್ನೆಲ್ಲ ನೋಡಿ ಚೆಕ್ ಮಾಡ್ಕೊಂಡು ನಾವು ಪ್ರಿಪೇರ್ ಆಗಬೇಕಾಗತ್ತೆ. ಮತ್ತೆ ಗುರುವಿನ ಅವಶ್ಯಕತೆ ತುಂಬ ಇದೆ ಮ್ಯಾಮ್. ಉತ್ತಮವಾದ ಗೈಡೆನ್ಸ್ ಅಂತೂ ಬೇಕೇ ಬೇಕು. ಏನು ಆಗಲ್ಲ. 12 ಗಂಟೆ ಎಲ್ಲ ನೀವು 14 ಗಂಟೆ ಓದಿದ್ರು ಕೂಡ ಕರೆಕ್ಟಾಗಿ ಓದಬೇಕು ಅನ್ನೋಂಥದ್ದು ಗೊತ್ತಿರಬೇಕು. ಸೊ ಅದು ಗೊತ್ತಾಗಲಿಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಒಬ್ಬ ಉತ್ತಮವಾದಂತಹ ಮಾರ್ಗದರ್ಶಕರನ್ನ, ಗುರುಗಳನ್ನ ಇದು ಮಾಡಿಕೊಂಡ್ರೆ ಸಾಧ್ಯ ಆಗುತ್ತೆ ಮ್ಯಾಮ್. ಒಂದಷ್ಟು ಟಿಪ್ಸ್ ಕೊಡೋದಾದರೆ, ಸಾಧನೆ ಮಾಡಬೇಕು ಅಂತ ಕನಸು ಕಾಣ್ತಾ ಇರೋರಿಗೆ, ನೀವು ಸಾಧಿಸಿದವರು ಸಾಧಕರು, ಹಾಗಾಗಿ ಅವ್ರಿಗೊಂದಷ್ಟು ಟಿಪ್ಸ್ ಕೊಡಬೇಕು ಅಂತ ಅಂದರೆ ಯಾವ ರೀತಿ ಪ್ರಿಪ್ರೇಷನ್ ಇರ್ತಾ ಇತ್ತು, ಹೇಗೆ ನೀವು ಅದಕ್ಕೆ ಸಜ್ಜುಗೊಳಿಸಿದ್ರಿ? ಅಂದರೆ ಮನಸ್ಥಿತಿ ಮತ್ತು ನಮ್ಮ ಮೈಂಡ್ ಸೆಟ್ ಕೂಡ ಅದಕ್ಕೆ ಒಗ್ಗಬೇಕು, ನಾವು ಫಿಕ್ಸ್ ಆಗಬೇಕು, ಅದಕ್ಕೆ ಹೇಗೆ ದೃಢ ನಿರ್ಧಾರ ಮಾಡಬೇಕು ಅಂತ? ಮ್ಯಾಮ್ ನಾನು 4 ಪ್ರಿನ್ಸಿಪಲ್ಗಳ ಮೇಲೆ ಬಿಲೀವ್ ಮಾಡ್ತೀನಿ ಮ್ಯಾಮ್. ಒಂದು ಹಾರ್ಡ್ ವರ್ಕ್ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ. ಪರಿಶ್ರಮ ಅಂತೂ ಬೇಕೇ ಬೇಕು. ಸೆಕೆಂಡ್ ಒನ್ ಲಾಯಲ್ ಇರಬೇಕು ಮ್ಯಾಮ್. ಅಂದರೆ ನಾನು UPSC ಮಾಡ್ಲಿಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಡ್ರೀಮ್ಗೆ ನಾನು ಲಾಯಲ್ ಆಗಿರಬೇಕು. ಸೊ ಈಗ ಮೆಕ್ಸಿಕೋದಲ್ಲಿ ಒಬ್ಬ ಸ್ಪೇನ್ ಜನರಲ್ ಹೋಗ್ತಾನಂತೆ, ಅಂದರೆ ಅವ್ರ ಮೇಲೆ ಯುದ್ಧ ಮಾಡಿ ಗೆಲ್ಲಬೇಕು ಅಂತ. ಆ ಗೆಲ್ಲಿಕ್ಕೆ ಅಂತ ಹೋದಾಗ ಇವರಿದ್ದಿದ್ದು 600 ಜನ, ಅವರಿದ್ದಿದ್ದು 3000 ಜನ. ಸೊ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರಿಗೆಲ್ಲ ಅದೊಂದು ಡಿಮೋಟಿವೇಶನ್ ಆಗ್ತಿತ್ತು, ಇಲ್ಲ ವಾಪಸ್ ಹೋಗ್ಬೇಡ ಅಂತ. ಆ ಜನರಲ್ ಏನು ಮಾಡ್ತಾನೆ, ಬರೋ ಶಿಪ್ ಎಲ್ಲ ಬರ್ನ್ ಮಾಡಬೇಡ ಅಂತ. ಸೊ ಆ ಬರ್ನ್ ಮಾಡ್ಬಿಟ್ರೆ ಏನಾಗುತ್ತೆ, ಇವ್ರು ವಾಪಸ್ ಹೋಗಲ್ಲ, ಹೆಂಗಿದ್ರು ಇಲ್ಲಿ ಡೂ ಆರ್ ಡೈ ಎರಡೇ ಇರೋಂಥದ್ದು. ಆ ರೀತಿ ಮನಸ್ಥಿತಿ ಇರಬೇಕು. ಸೊ ಬರ್ನ್ ದ ಶಿಪ್ ಅಂತ. ಸೊ ಆ ಲಾಯಲ್ ಇರಬೇಕು ನನ್ನ ಪ್ರಿಪ್ರೇಷನ್ಗೆ. ಮತ್ತೆ ನಮ್ಮ ಪೇರೆಂಟ್ಸ್ಗಳ ಡ್ರೀಮ್ಗೆ ಲಾಯಲ್ ಆಗಿರಬೇಕು. ಇಲ್ಲಿ ನಾನು UPSC ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ ಅಂದರೆ ನನಗಿಂತ ಹೆಚ್ಚು ಆಸೆ ಇಟ್ಕೊಂಡಿದ್ದಂಥವ್ರು ಅವರು. ಅವರಿಗೆ ಪ್ರತಿ ಸಲ ನಾನು ನೋವು ಕೊಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನೀವು ಟ್ರೂ ಆಗಿರಬೇಕು ಅಂದರೆ ಕರೆಕ್ಟಾಗಿ ವರ್ಕ್ ಮಾಡಬೇಕು. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಇರಬೇಕು ಮ್ಯಾಮ್. ಕನ್ಸಿಸ್ಟೆನ್ಸಿ ಅಂದರೆ ನಾನು ಇವತ್ತು ಓದ್ತೀನಿ, ಯಾವುದೋ ಒಂದು ಹಬ್ಬ ಇದೆ ಊರಿಗೆ ಹೋಗ್ತೀನಿ, ಯಾವುದೋ ಒಂದು ಮದುವೆ ಇದೆ ಊರಿಗೆ ಹೋಗ್ತೀನಿ, ನಾನು ಹೋಗಲಿಲ್ಲ ಅಂದರೆ ಮದುವೆನೇ ಆಗಲ್ಲ, ಇವೆಲ್ಲ ಸುಳ್ಳು.